ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಏ ಸ್ಟೂಡೆಂಟ್, ನಾವು ಇವತ್ತಿನ ವಿಡಿಯೋದಲ್ಲಿ ಬಂದು ಸಿಂಕ್ರನಸ್ ಮೋಟ್ರ್ ಬಗ್ಗೆ ಸ್ಟಡಿ ಮಾಡೋಣ. ಮೊದಲನೇದಾಗಿಲ್ಲಿ ಸಿಂಕ್ರನಸ್ ಮೋಟ್ರ್ ಅಂದರೆ ಏನು? ಆ್ಯನ್ ಅಲ್ಟರ್ನೇಟರ್ ವಿಚ್ ರನ್ಸ್ ಆ್ಯಸ್ ಎ ಮೋಟರ್ ಈಸ್ ಕಾಲ್ಡ್ ಆ್ಯಸ್ ಎ ಸಿಂಕ್ರನಸ್ ಮೋಟರ್. 3-phase AC supply is required for the AC winding and suitable DC voltage required for the field winding existation. The synchronous motor are not a self-starting. ಇಲ್ಲಿ ಸಿಂಕ್ರನಸ್ ಮೋಟ್ರ್ ಅಂದರೆ ಏನಂದರೆ, ಇಲ್ಲಿ ಅಲ್ಟರ್ನೇಟರು ಆ್ಯಸ್ ಎ ಮೋಟ್ರಾಗಿ ರನ್ ಆದರೆ ಅದನ್ನೇನಂತೀವಿ ನಾವು ಸಿಂಕ್ರನಸ್ ಮೋಟ್ರ್ ಅಂತ ಕರಿತೀವಿ. ಸೊ ಸಿಂಕ್ರನಸ್ ಮೋಟ್ರನ್ನ ಎ ಸಿ ವೈಂಡಿಂಗಿಗೆ ನಾವೇನು ಮಾಡೋಕ್ಕಾಗುತ್ತೆ ಅಂದರೆ ಇಲ್ಲಿ 3-phase AC ಸಪ್ಲೈನ ಕೊಡಬೇಕಾಗತ್ತೆ. ಅದೇ ಅಲ್ಲಿ ಡಿ ಸಿ ವೈಂಡಿಂಗ್ ಏನು ಆಗಬೇಕಾಗತ್ತೆ ಅಂದ್ರೆ ನಾವು ಅಲ್ಲಿ ಸೂಟೇಬಲ್ ಡಿ ಸಿ ವೋಲ್ಟೇಜನ್ನು ನಾವು ಫೀಲ್ಡ್ ಎಕ್ಸಿಸ್ಟೇಷನ್ ಸಲುವಾಗಿ ಏನು ಮಾಡೋಕ್ಕಾಗುತ್ತೆ, ಈ ಒಂದು ಡಿ ಸಿ ಸಪ್ಲೈನ ಕೊಡಬೇಕಾಗುತ್ತೆ. ಇಲ್ಲಿ ಸಿಂಕ್ರನಸ್ ಮೋಟ್ರ್ ಬಂದು ಸೆಲ್ಫ್ ಸ್ಟಾರ್ಟ್ ಆಗೋದಿಲ್ಲ. ಈ ಒಂದು ಮೋಟ್ರನ್ನ ವರ್ಕಿಂಗ್ ಪ್ರಿನ್ಸಿಪಲ್ ನೋಡೋದಾದರೆ, ವೆನ್ ದ ಸ್ಟೇಟರ್ ವೈಂಡಿಂಗ್ ಆಫ್ ಎ 3-phase synchronous motor is connected to a 3-phase supply, a rotating field is set up in the machine. If the rotor is then started in the direction of rotation of the rotating field, the north pole of the rotating field draws the south pole of the rotor with it, and the south pole of the rotating field draws the north pole of the rotor. The rotor continues to run at a speed of a rotation which can be calculated from the familiar formula Ns is equivalent to 120F by P. It turns synchronously with rotating field. The machine is now working as a rotor. ಸೊ ಯಾವಾಗ ನಾವು ಸ್ಟೇಟ್ರನ್ನ ವೈಂಡಿಂಗಿಗೆ 3-phase AC ಸಪ್ಲೈನ ಕೊಡ್ತೀವೋ, ಅವಾಗ ಸ್ಟೇಟ್ರ್ ವೈಂಡಿಂಗ್ ಒಳಗಡೆ ಏನಾಗುತ್ತೆ ಅಂದರೆ ರೊಟೇಟಿಂಗು ಮ್ಯಾಗ್ನೆಟಿಕ್ ಫೀಲ್ಡು ಅಲ್ಲಿ ಏನಾಗುತ್ತೆ ನಮ್ಗೆ ಸೆಟಪ್ ಆಗುತ್ತೆ, ಅಂದರೆ RMF ಏನಾಗುತ್ತೆ ಅಲ್ಲಿ ಸೆಟಪ್ ಆಗುತ್ತೆ. ಸೊ ಅವಾಗ ರೋಟ್ರನ್ನ ಸ್ಟಾರ್ಟ್ ಮಾಡಿದಾಗ ಆ ರೋಟ್ರ್ ಏನಾಗುತ್ತೆ ಅಂದರೆ ಆ ಒಂದು ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಡೈರೆಕ್ಷನಲ್ಲಿ ಏನಾಗುತ್ತೆ ಅದು ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ನಾರ್ತ್ ಪೋಲ್ ಬಂದು ಆ ಒಂದು ರೋಟ್ರನ್ನ ಸೌತ್ ಪೋಲ್ನ ಡ್ರಾ ಮಾಡುತ್ತೆ. ಅದೇ ರೀತಿ ಈ ಒಂದು RMFನ ಸೌತ್ ಪೋಲ್ ಬಂದು ರೋಟ್ರನ್ನ ನಾರ್ತ್ ಪೋಲ್ನ ಏನು ಮಾಡುತ್ತೆ ಅಲ್ಲಿ ಡ್ರಾ ಮಾಡುತ್ತೆ. ಈ ರೀತಿಯಾಗಿ ರೋಟ್ರು ಕಂಟಿನ್ಯೂಸ್ ಏನಾಗುತ್ತೆ ಅಲ್ಲಿ ಟರ್ನ್ ಆಗುತ್ತೆ. ಸೊ ಈ ಒಂದು ರೋಟ್ರನ್ನ ಸ್ಪೀಡನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ Ns is equivalent to 120F by P ಈ ಒಂದು ಫಾರ್ಮುಲನ್ನು ನಾವು ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ಅಂತಂದರೆ ಆ ಒಂದು ಸ್ಪೀಡ್ ಆಫ್ ರೊಟೇಷನ್ ಏನು ಮಾಡ್ತೀವಿ ನಾವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನೀವು ಇಲ್ಲಿ ನೋಡ್ಬೋದು, ನೀವು ಯಾವ ರೀತಿ ನಮಗಲ್ಲಿ ಆ ಒಂದು RMF ಮತ್ತು ಈ ಒಂದು ರೋಟ್ರನ್ನ ಆ ಒಂದು ಫೀಲ್ಡ್ ವೈಂಡಿಂಗ್ನಲ್ಲಿರ್ತಕ್ಕಂಥ ಪೋಲ್ಸು ಯಾವ ರೀತಿ ಒಂದಕ್ಕೊಂದಲ್ಲಿ ಅಟ್ರಾಕ್ಟ್ ಆಗುತ್ತೆ. ಸೊ ಇಲ್ಲಿ ಸ್ಟೇಟ್ರನ್ನ ಸೌತ್ ಪೋಲ್ ಬಂದು ರೋಟ್ರನ್ನ ನಾರ್ತ್ ಪೋಲ್ನ ಡ್ರಾ ಮಾಡ್ಕೊಳ್ಳುತ್ತೆ. ಸ್ಟೇಟ್ರನ್ನ ನಾರ್ತ್ ಪೋಲ್ ಬಂದು ರೋಟ್ರನ್ನ ಸೌತ್ ಪೋಲ್ನ ಏನು ಮಾಡುತ್ತೆ ಡ್ರಾ ಮಾಡಿಕೊಂಡು ಎರಡೂ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಏನಾಗುತ್ತೆ ಒಂದಕ್ಕೊಂದು ಲಾಕ್ ಆಗುತ್ತೆ. ಸೊ ಎರಡೂ ಫೀಲ್ಡ್ ಅಲ್ಲಿ ಮ್ಯಾಗ್ನೆಟ್ಸ್ ಒಂದಕ್ಕೊಂದು ಲಾಕ್ ಆದಾಗ ಅವಾಗ ಏನಾಗುತ್ತೆ ಅಂದರೆ ಮೋಟ್ರು ಸಿಂಕ್ರನಸ್ ಸ್ಪೀಡಲ್ಲಿ ಏನಾಗುತ್ತೆ ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ಒಂದು ಸ್ಪೀಡನ್ನು ಬಂದು ನಾವು Ns is equivalent to 120F by P ಒಂದು ಫಾರ್ಮುಲಾದಿಂದ ಏನು ಮಾಡ್ತೀವಿ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ Ns ಅಂದ್ರೇನು ಸಿಂಕ್ರನಸ್ ಸ್ಪೀಡು, ಇಲ್ಲಿ F ಅಂದರೆ ಫ್ರೀಕ್ವೆನ್ಸಿ, ಮತ್ತು P ಅಂತಂದ್ರೆ ಇಲ್ಲಿ ನಂಬರ್ ಆಫ್ ಪೋಲ್ಸ್. ನೀವೀಗ ನೋಡ್ಬೋದು ಯಾವ ರೀತಿಯಲ್ಲಿ ರೋಟರು ಮತ್ತು RMFನ ಈ ಒಂದು ಪೊಲಾರಿಟೀಸು ಯಾವ ರೀತಿ ಒಂದಕ್ಕೊಂದು ಲಾಕ್ ಆಗುತ್ತೆ ಅಂತೇಳಿ. You can see opposite pole of rotor and RMF will attract each other and they will lock magnetically. ಸೊ ಯಾವಾಗ ಎರಡು ಒಂದು ಮ್ಯಾಗ್ನೆಟ್ಸ್ ಪೊಲಾರಿಟೀಸ್ ಲಾಕ್ ಆದಾಗ ಮೋಟ್ರ್ ಏನಾಗುತ್ತೋ ಸಿಂಕ್ರನಸ್ ಸ್ಪೀಡಲ್ಲಿ ಏನಾಗುತ್ತೆ ಅದು ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ಒಂದು ಮೋಟರ್ನ ಕನ್ಸ್ಟ್ರಕ್ಷನ್ ನೋಡೋದಾದರೆ, ಇನ್ ಕನ್ಸ್ಟ್ರಕ್ಷನ್ ಸಿಂಕ್ರನಸ್ ಮೋಟರ್ ಆಲ್ಮೋಸ್ಟ್ ಐಡೆಂಟಿಕಲ್ ವಿತ್ ದಿ ಕರೆಸ್ಪಾಂಡಿಂಗ್ ಅಲ್ಟರ್ನೇಟರ್ ಆ್ಯಂಡ್ ಕನ್ಸಿಸ್ಟ್ ಎಸೆನ್ಷಿಯಲ್ ಆಫ್ ಎ 2 elements. ಈ ಒಂದು ಸಿಂಕ್ರನಸ್ ಮೋಟ್ರನ್ನ ಕನ್ಸ್ಟ್ರಕ್ಷನ್ನು ಸಿಮ್ಲರ್ ಆಗಿ ಹೆಂಗಿರುತ್ತೆ ಅಂದರೆ ಇದು ಅಲ್ಟರ್ನೇಟರ್ನ ಕನ್ಸ್ಟ್ರಕ್ಷನ್ ಆಗಿ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಈ ಒಂದು ಸಿಂಕ್ರನಸ್ ಮೋಟ್ರನ್ನ ಕನ್ಸ್ಟ್ರಕ್ಷನ್ ಇರುತ್ತೆ. ಸೊ ಈ ಸಿಂಕ್ರನಸ್ ಮೋಟ್ರಲ್ಲಿ ಎಸೆನ್ಷಿಯಲ್ ಆಗಿ ನಮಗೇನು ಬರುತ್ತೆ ಅಂದರೆ 2 ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಇರುತ್ತೆ ಅಥವಾ ಎಸೆನ್ಷಿಯಲ್ ಎಲಿಮೆಂಟ್ಸ್ ಇರುತ್ತೆ. ಸೊ ಅದು ಯಾವುದೇದಂದರೆ ಒಂದು ಬಂದು ಸ್ಟೇಟರು ಅಥವಾ ಆರ್ಮೇಚರು, ಮತ್ತೊಂದು ಬಂದು
ರೋಟರ್ ಅಥವಾ ಫೀಲ್ಡ್ ಅಂತೇಳಿ ನಾವು ಕರಿತೀವಿ. ಎ ಸಿಂಕ್ರನಸ್ ಮೋಟರ್ ಮೇ ಹ್ಯಾವ್ ಐದರ್ ಎ ರಿವಾಲ್ವಿಂಗ್ ಆರ್ಮೇಚರ್ ಆರ್ ಎ ರಿವಾಲ್ವಿಂಗ್ ಫೀಲ್ಡ್, ಆಲ್ದೋ ಮೋಸ್ಟ್ ಸಿಂಕ್ರನಸ್ ಮೋಟರ್ಸ್ ಆರ್ ಆಫ್ ದಿ ರಿವಾಲ್ವಿಂಗ್ ಫೀಲ್ಡ್ ಟೈಪ್. ಸೊ ಇಲ್ಲಿ ಸಿಂಕ್ರನಸ್ ಮೋಟ್ರ್ ಬಂದು ರಿವಾಲ್ವಿಂಗ್ ಆರ್ಮೇಚರ್ ಟೈಪ್ ಅದಿರುತ್ತೆ ಅಥವಾ ರಿವಾಲ್ವಿಂಗ್ ಫೀಲ್ಡ್ ಟೈಪ್ ಅದಿರುತ್ತೆ. ಆದರೆ ಮೋಸ್ಟ್ ಆಫ್ ದಿ ಸಿಂಕ್ರನಸ್ ಮೋಟರ್ಸ್ ಏನಿರುತ್ತೆ ಅಂದರೆ ಇಲ್ಲಿ ರಿವಾಲ್ವಿಂಗ್ ಫೀಲ್ಡ್ ಟೈಪ್ ಸಿಂಕ್ರನಸ್ ಮೋಟರ್ಸ್ ಜಾಸ್ತಿ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಉಪಯೋಗ ಮಾಡ್ತಾರೆ. ನೀವು ಇಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಆ ಒಂದು ಮೋಟ್ರನ್ನ ಕನ್ಸ್ಟ್ರಕ್ಷನ್ ಇದೆ ಸ್ಟೇಟ್ರ್ ಮತ್ತು ರೋಟ್ರಿಗೆ ಅಂತೇಳಿ. ಇಲ್ಲಿ ಸ್ಟೇಟ್ರ್ ಬಂದು ನಾವು ಎ ಸಿ ವೈಂಡಿಂಗ್ನ ಮಾಡ್ತೀವಿ, ಅಂದರೆ 3 ಫೇಸ್ ವೈಂಡಿಂಗ್ಸ್ನ ಅಥವಾ 3 ಸೆಟ್ ಆಫ್ ವೈಂಡಿಂಗ್ಸ್ನಲ್ಲಿ ಏನು ಮಾಡ್ತೀವಿ. ಇಲ್ಲಿ ರೋಟ್ರಿ ಬಂದು ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ಡಿ ಸಿ ವೈಂಡಿಂಗ್ ಅಥವಾ ಫೀಲ್ಡ್ ವೈಂಡಿಂಗ್ ಏನು ಮಾಡ್ತೀವಿ ನಾವು ಅಲ್ಲಿ ಪ್ರೊವೈಡ್ ಮಾಡ್ತೀವಿ. The stationary armature which is wound on the same number of poles as rotor is attached to the stator frame, while the field magnets are attached to a frame with revolves with the shaft. ಸೊ ಇಲ್ಲಿ ಸ್ಟೇಷನರಿ ಆರ್ಮೇಚರ್ನ ವೈಂಡಿಂಗ್ನ ನಂಬರ್ ಆಫ್ ಪೋಲ್ಸು ಮತ್ತು ಆ ರೋಟರ್ನ ನಂಬರ್ ಆಫ್ ಪೋಲ್ಸ್ ಏನಿರುತ್ತೆ ಎರಡು ಸೇಮ್ ಇರುತ್ತೆ. The field coils are excited by direct currents either from a small DC generator or from the other DC source. ಸೊ ಈ ಒಂದು ಸಿಂಕ್ರನಸ್ ಮೋಟರ್ ಇರ್ತಕ್ಕಂಥ ಫೀಲ್ಡ್ ವೈಂಡಿಂಗ್ನ ಎಕ್ಸಿಸ್ಟೇಷನ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ನಾವು ಅಲ್ಲಿ ಡಿ ಸಿ ಸಪ್ಲೈನ ಯೂಸ್ ಮಾಡ್ತೀವಿ. ಈ ಡಿ ಸಿ ಸಪ್ಲೈನ ಏನು ಮಾಡ್ತಾರೆ ಅಂದರೆ ಅಲ್ಲಿ ಒಂದು ಸ್ಮಾಲ್ ಡಿ ಸಿ ಜನ್ರೇಟ್ರು ಅಥವಾ ಬೇರೆ ಒಂದು ಡಿ ಸಿ ಸೋರ್ಸಿಂದ ಏನು ಮಾಡ್ತಾರೆ ಆ ಒಂದು ಫೀಲ್ಡ್ ಎಕ್ಸಿಸ್ಟೇಷನ್ ಮಾಡೋ ಸಲುವಾಗಿ ಆ ಒಂದು ಡಿ ಸಿ ಜನ್ರೇಟರ್ ಅಥವಾ ಡಿ ಸಿ ಸಪ್ಲೈ ಏನು ಮಾಡೋಕ್ಕಾಗುತ್ತೆ, ಪ್ರೊವೈಡ್ ಮಾಡಬೇಕಾಗುತ್ತೆ. ಜನರಲ್ಲಾಗಿ ಏನು ಮಾಡಿರ್ತಾರೆ ಅಂತಂದರೆ ಆ ಒಂದು ಮೋಟ್ರನ್ನ ಸೇಮ್ ಶಾಫ್ಟಿಗೆ ಆ ಒಂದು ಸ್ಮಾಲ್ ಡಿ ಸಿ ಜನ್ರೇಟರ್ನ ಏನು ಮಾಡಿರ್ತಾರೆ ಅಂದ್ರೆ ಮೌಂಟ್ ಮಾಡಿ ಆ ಒಂದು ಡಿ ಸಿ ಜನ್ರೇಟರ್ ಮುಖಾಂತರ ಏನು ಮಾಡ್ತಾರೆ ಅಂದ್ರೆ ಆ ಫೀಲ್ಡನ್ನ ಎಕ್ಸಿಸ್ಟೇಷನ್ ಮಾಡ್ತಾರೆ. ಸೊ ನೀವು ಡಯಾಗ್ರಾಮಲ್ಲಿ ನೋಡ್ಬೋದು, ಇಲ್ಲಿ ಫ್ರೇಮು, ರೋಟರು, ಸ್ಟೇಟರು ಮತ್ತು ಎಕ್ಸೈಟರ್ ಇದೆ. ಸೊ ಅಲ್ಲಿ ರೋಟ್ರ್ ವೈಂಡಿಂಗ್ ಇದೆ ಮತ್ತು ಅಲ್ಲಿ ಸ್ಟೇಟ್ರು ವೈಂಡಿಂಗ್ನೇ ಇದೆ. ನಾವು ಸ್ಟೇಟ್ರಿಗೆ ಬಂದು ಇಲ್ಲಿ 3 ಫೇಸ್ ಎ ಸಿ ಸಪ್ಲೈನ ಕೊಡ್ತೀವಿ. ಸೊ ರೋಟ್ರಿಗೆ ಬಂದು ನಾವೇನು ಮಾಡ್ತೀವಿ ಇಲ್ಲಿ ಡಿ ಸಿ ಸಪ್ಲೈನ ಕೊಡ್ತೀವಿ. ಯಾಕಂದರೆ ಇದು ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡು ಬಂದು ನಮಗೆ ಸ್ಟೇಟ್ರಲ್ಲಿ ಪ್ರೊಡ್ಯೂಸ್ ಆದರೆ ಸೊ ಇಲ್ಲಿ ನಮಗೆ ಇಲ್ಲಿ ಫೀಲ್ಡ್ ವೈಂಡಿಂಗಿಗೆ ಬಂದು ರೋಟ್ರಿಗೆ ಮಾಡಿರ್ತಾರೆ. ಸೊ ಫೀಲ್ಡ್ ವೈಂಡಿಂಗ್ನ ಎಕ್ಸಿಸ್ಟೇಷನ್ ಮಾಡೋ ಸಲುವಾಗಿ ಏನು ಮಾಡ್ತೀವಿ ಒಂದು ನಾವು ಇಲ್ಲಿ ರೋಟ್ರಿಗೆ ಸಪ್ರೇಟಾಗಿ ಡಿ ಸಿ ಸೋರ್ಸನ್ನು ಐದರ್ ನಾವು ಇಲ್ಲಿ ಡಿ ಸಿ ಜನ್ರೇಟರಿಂದಾದರೂ ಕೊಡ್ತೀವಿ ಅಥವಾ ಆ ಥರ ಡಿ ಸಿ ಸೋರ್ಸಿಂದ ಏನು ಮಾಡ್ತೀವಿ ನಾವು ಆ ಒಂದು ರೋಟರ್ ಫೀಲ್ಡ್ ವೈಂಡಿಂಗ್ನ ಎಕ್ಸಿಸ್ಟೇಷನ್ ಮಾಡೋಕ್ಕೆ ಡಿ ಸಿ ಸಪ್ಲೈನ ನಾವು ಅಲ್ಲಿ ಕೊಡ್ತೀವಿ. ನಾವು ಮೆಥಡ್ಸ್ ಆಫ್ ಸ್ಟಾರ್ಟಿಂಗ್ ಎ ಸಿಂಕ್ರನಸ್ ಮೋಟರ್. ನಾನು ಆಗಲೇ ನಿಮಗೆ ಹೇಳಿದೆ ಇಲ್ಲಿ ಸಿಂಕ್ರನಸ್ ಮೋಟ್ರು ಸೆಲ್ಫ್ ಸ್ಟಾರ್ಟ್ ಆಗೋದಿಲ್ಲ. ಸೊ ಇಲ್ಲಿ ಸಿಂಕ್ರನಸ್ ಮೋಟ್ರ್ ಸೆಲ್ಫ್ ಸ್ಟಾರ್ಟ್ ಆಗೋದಿಲ್ಲ ಅಂತಂದರೆ ಈ ಸಿಂಕ್ರನಸ್ ಮೋಟ್ರನ್ನ ಸೆಲ್ಫ್ ಸ್ಟಾರ್ಟ್ ಆಗೋಕ್ಕೆ ಏನು ಮೆಥಡ್ಸ್ ಇದೆ ಅಂತೇಳಿ ನಾವೀಗ ನೋಡೋಣ. ಮೊದಲನೇದು ಬಂದಿಲ್ಲಿ ಬೈ ಯೂಸಿಂಗ್ ಎ ಪೋನಿ ಮೋಟರ್, ನೆಕ್ಸ್ಟ್ ಬಂದು ಬೈ ಯೂಸಿಂಗ್ ಎ ಡ್ಯಾಂಪರ್ ವೈಂಡಿಂಗ್ಸ್, ಥರ್ಡ್ ಒನ್ ಬಂದು ಬೈ ಸಿಂಕ್ರೋನೈಜೇಷನ್. ಸೊ ಇಲ್ಲಿ ಮೊದಲನೇದು ಬಂದು ನಾವಿಲ್ಲಿ ಬೈ ಯೂಸಿಂಗ್ ಎ ಪೋನಿ ಮೋಟ್ರನ್ನ ನೋಡೋಣ. A 3-phase current is fed to the stator winding of a 3-phase synchronous machine and its rotor is started by a pony motor having the same number of poles as that of the synchronous motor. The small induction motor coupled to the synchronous machine for starting purpose is called as the pony motor. The pony motor brings the motor very close to the synchronous speed. The DC is supplied to the field and the switch of the pony motor is switched off. Then the motor pulls itself to the synchronous speed. ಸೊ ಈ ಒಂದು ಬೈ ಯೂಸಿಂಗ್ ಎ ಪೋನಿ ಮೋಟ್ರ್ ಒಂದು ಸ್ಟಾರ್ಟಿಂಗ್ ಮೆಥಡ್ಸಲ್ಲಿ ನಾವು ಸ್ಟೇಟ್ರಿಗೆ ಏನು ಮಾಡ್ತೀವಿ ಅಂದರೆ 3 ಫೇಸ್ ಕರೆಂಟನ್ನು ಸಪ್ಲೈ ಕೊಡ್ತೀವಿ. ಸೊ ಆ ಒಂದು ಆ ರೋಟ್ರ್ ಏನಾಗುತ್ತೆ ಅಂದರೆ ಅವಾಗ ಪೋನಿ ಮೋಟ್ರ್ ಮುಖಾಂತರ ಅಲ್ಲಿ ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ಪೋನಿ ಮೋಟ್ರ್ ನಂಬರ್ ಆಫ್ ಪೋಲ್ಸು ಮತ್ತು ಸಿಂಕ್ರನಸ್ ಮೋಟ್ರ್ ನಂಬರ್ ಆಫ್ ಪೋಲ್ಸ್ ಎರಡು ಏನಾಗಿರುತ್ತೆ ಸೇಮ್ ಇರುತ್ತೆ. ಸೊ ಇಲ್ಲಿ ಒಂದು ನಾವು ಸ್ಮಾಲ್ ಇಂಡಕ್ಷನ್ ಮೋಟ್ರನ್ನ ಈ ಒಂದು ಸಿಂಕ್ರನಸ್ ಮೋಟ್ರಿಗೆ ಏನು ಮಾಡ್ತೀವಿ ಅಂದರೆ ಅಲ್ಲಿ ಕಪ್ಲಿಂಗ್ ಮಾಡಿರ್ತೀವಿ ಈ ಒಂದು ಸ್ಟಾರ್ಟಿಂಗ್ ಪರ್ಪೋಸ್ ಸಲುವಾಗಿ. ಸೊ ಈ ಒಂದು ಸ್ಮಾಲ್ ಇಂಡಕ್ಷನ್ ಮೋಟ್ರನ್ನ ನಾವು ಇಲ್ಲಿ ರೋಟ್ರನ್ನ ಸ್ಟಾರ್ಟಿಂಗ್ ಪರ್ಪೋಸ್ ನಾವಿಲ್ಲಿ ಅಥವಾ ಮೋಟ್ರನ್ನ ಸ್ಟಾರ್ಟಿಂಗ್ ಪರ್ಪೋಸ್ ನಾವಲ್ಲಿ ಯೂಸ್ ಮಾಡೋ ಸಲುವಾಗಿ ಅದಕ್ಕೇನಂತೀವಿ ಅಂದರೆ ನಾವಿಲ್ಲಿ ಪೋನಿ ಮೋಟ್ರ್ ಅಂತೇಳಿ ಕರಿತೀವಿ. ಈ ಪೋನಿ ಮೋಟ್ರ್ ಬಂದು ಏನು ಮಾಡುತ್ತೆ ಅಂದರೆ ಆ ಒಂದು ಸಿಂಕ್ರನಸ್ ಸ್ಪೀಡನ್ನ ಹತ್ರ ಏನು ಮಾಡುತ್ತೆ ಅದು ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಯಾವಾಗ ನಾವು ಡಿ ಸಿ ಸಪ್ಲೈನ ರೋಟ್ರಿಗೆ ಕೊಟ್ಟು ಫೀಲ್ಡ್ ಎಕ್ಸಿಸ್ಟೇಷನ್ ಮಾಡ್ತೀವೋ ಅವಾಗ ಏನಾಗುತ್ತೆ ಅಂದರೆ ಪೋನಿ ಮೋಟ್ರು ಸ್ವಿಚ್ ಆಫ್ ಆಗುತ್ತೆ. ಸೊ ಯಾವಾಗ ಪೋನಿ ಮೋಟ್ರ್ ಸ್ವಿಚ್ ಆಫ್ ಆಯ್ತು ಅಂದರೆ ಇಲ್ಲಿ ರೋಟ್ರ್ ಎಕ್ಸಿಸ್ಟೇಷನ್ ಆದಾಗ ಮೋಟ್ರ್ ಆಟೋಮೆಟಿಕ್ಲಿ ಏನು ಮಾಡುತ್ತೆ ಅಂದರೆ ಆ ಸಿಂಕ್ರನಸ್ ಸ್ಪೀಡಿಗೆ ಏನು ಮಾಡುತ್ತೆ ಅದು ಫುಲ್ ಆಫ್ ಮಾಡುತ್ತೆ. ಸೊ ನೀವು ಇಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು ಆ ಸಿಂಕ್ರನಸ್ ಮೋಟ್ರಿಗೆ ಏನು ಮಾಡಿದ್ದಾನೆ ಅದರಲ್ಲಿ ಪೋನಿ ಮೋಟ್ರನ್ನ ಕಪ್ಲಿಂಗ್ ಮಾಡಿದ್ದಾನೆ. ಆ ಸಿಂಕ್ರನಸ್ ಮೋಟ್ರ್ ನಂಬರ್ ಆಫ್ ಪೋಲ್ಸು ಮತ್ತು ಪೋನಿ ಮೋಟ್ರ್ ನಂಬರ್ ಆಫ್ ಪೋಲ್ಸ್ ಏನಿರುತ್ತೆ ಎರಡು ಸೇಮ್ ಇರುತ್ತೆ. ಈ ಪೋನಿ ಮೋಟ್ರ್ ಬಂದು ಸಿಂಕ್ರನಸ್ ಮೋಟ್ರನ್ನ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾರೆ ಆ ಒಂದು ರೋಟರ್ ರೊಟೇಟ್ ಆಗೋಕ್ಕೆ ಏನು ಮಾಡ್ತಾರೆ ಅಲ್ಲಿ
ಯೂಸ್ ಮಾಡ್ತಾರೆ. ಸೊ ಯಾವಾಗ ಆ ರೋಟರ್ ರೊಟೇಟ್ ಆಗ್ತಾ ಇದೆ ಅಂತಂದ್ರೆ ನಿಯರ್ಲಿ ಸಿಂಕ್ರನಸ್ ಸ್ಪೀಡ್ ಹತ್ರ ಅದು ರೊಟೇಟ್ ಆಗಬೇಕಾದ್ರೆ ಅವಾಗ ಏನು ಮಾಡ್ತಾರೆ ಅಂದ್ರೆ ಆ ರೋಟ್ರನ್ನ ಫೀಲ್ಡಿಗೆ ಏನು ಮಾಡ್ತಾರೆ, ಫೀಲ್ಡ್ ವೈಂಡಿಂಗ್ ಏನು ಮಾಡ್ತಾರೆ ಅಂದರೆ ಎಕ್ಸಿಸ್ಟೇಷನ್ ಮಾಡೋದ್ರ ಮುಖಾಂತರ ಅವಾಗ ಏನು ಮಾಡ್ತಾರೆ ಅಂದರೆ ಪೋನಿ ಮೋಟ್ರನ್ನ ಸ್ವಿಚ್ ಆಫ್ ಮಾಡಿದಾಗ ಅಲ್ಲಿ ಆಲ್ರೆಡಿ ರೋಟ್ರ್ ಏನಾಗ್ತಾ ಇರುತ್ತೆ ಅಂದರೆ ರೊಟೇಟ್ ಆಗ್ತಾ ಇರುತ್ತೆ. ಅದು ಯಾವಾಗ ನಾವು ಇಲ್ಲಿ ಪೋನಿ ಮೋಟ್ರ್ ಸ್ವಿಚ್ ಆಫ್ ಆದ ತಕ್ಷಣವೇ ಆ ಸ್ಟೇಟರ್ನ RMF ಮತ್ತು ಈ ಒಂದು ರೋಟ್ರನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಪೋಲ್ಸ್ ಏನಿರ್ತಾವಲ್ಲ ಒಂದಕ್ಕೊಂದು ಲಾಕ್ ಆಗಿ ಸೊ ಆಟೋಮೆಟಿಕಲಿ ಏನಾಗ್ತದೆ ಸಿಂಕ್ರನಸ್ ಸ್ಪೀಡಿಗೆ ಅದು ಪುಲ್ ಅಪ್ ಮಾಡುತ್ತೆ. ಇಲ್ಲಿ ಎರಡನೇ ಮೆಥಡ್ ಬಂದಿಲ್ಲಿ ಬೈ ಯೂಸಿಂಗ್ ಎ ಡ್ಯಾಂಪರ್ ವೈಂಡಿಂಗ್ಸ್. ಸೊ ದ ಡ್ಯಾಂಪರ್ ವೈಂಡಿಂಗ್ಸ್ ಈಸ್ ಜಸ್ಟ್ ಲೈಕ್ ಎ ಸ್ಕ್ವರಲ್ ಕೇಜ್ ವೈಂಡಿಂಗ್ ಕನ್ಸಿಸ್ಟಿಂಗ್ ಆಫ್ ದ ಕಾಪರ್ ಎಂಬೆಡೆಡ್ ಇನ್ ದಿ ಪೋಲ್ ಶೋ ಆ್ಯಂಡ್ ಶಾರ್ಟ್ ಸರ್ಕ್ಯೂಟೆಡ್ ಎಟ್ ದಿ ಬೋತ್ ಸೈಡ್ಸ್. ಸೊ ಇಲ್ಲಿ ಡ್ಯಾಂಪರ್ ವೈಂಡಿಂಗ್ ಬಂದು ನಾವು ಸೇಮ್ ಸ್ಕ್ವರಲ್ ಕೇಜ್ ವೈಂಡಿಂಗ್ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಇರುತ್ತೆ. ಸೊ ಈ ಒಂದು ರೋಟ್ರನ್ನ ಪೋಲ್ ಶೋಸ್ಗೆ ಏನು ಮಾಡಿರ್ತಾರೆ ಅಂತಂದರೆ ಈ ಕಾಪರ್ನ ಎಂಬೆಡೆಡ್ ಮಾಡಿರ್ತಾರೆ ಅಥವಾ ಕಾಪರ್ ಬಾರ್ಸ್ನ ಏನು ಮಾಡ್ತಾನೆ ಅಂದರೆ ಅಲ್ಲಿ ವೌಂಡ್ ಮಾಡಿರ್ತಾನೆ. ಸೊ ಆ ಎರಡೂ ಎಂಡಿಗೆ ಏನು ಮಾಡ್ತಾನೆ ಅಂತಂದರೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಮಾಡ್ತಾನೆ. ಸೊ ಈಗ ಯಾವ ರೀತಿ ನಮಗೆ ಇಲ್ಲಿ ಆ್ಯಕ್ಷನ್ ಆಗುತ್ತೆ ಡ್ಯಾಂಪರ್ ವೈಂಡಿಂಗ್ ಎಟ್ ದ ಸ್ಟಾರ್ಟಿಂಗ್ ಟೈಮಲ್ಲಿ ಅಂತಂದರೆ when the starting a synchronous motor set up a rotating magnetic field that cuts the cage winding and the field system and induced current in it. A torque is developed and the motor runs to speed a little less than that of the synchronous speed as an induction motor. The DC excitation is then switched on and definite poles of the rotor are set up. Now the two sets of poles suddenly lock each other by which the ಮೋಟರ್ ಪುಲ್ಸ್ ಇಂಟು ಎ ಸಿಂಕ್ರನಸ್ ಸ್ಪೀಡ್. ಸೊ ಇಲ್ಲಿ ಯಾವ ರೀತಿ ನಮಗೆ ಡ್ಯಾಂಪರ್ ವೈಂಡಿಂಗ್ ಇಲ್ಲಿ ವರ್ಕ್ ಮಾಡುತ್ತೆ ಅಂತಂದರೆ ಸೊ ನಾವು ಯಾವಾಗ ಸ್ಟೇಟ್ರಿಗೆ 3 ಫೇಸ್ ಸಪ್ಲೈನ ಕೊಟ್ಟಾಗ ಆ ಸ್ಟೇಟ್ರ್ ಒಳಗಡೆ ಏನಾಗುತ್ತೆ ಅಂದರೆ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ ಅಲ್ಲಿ ನಮಗಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಆ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಮಾಡುತ್ತೆ ಅಂದರೆ ಈ ಡ್ಯಾಂಪರ್ ವೈಂಡಿಂಗ್ ಏನು ಮಾಡುತ್ತೆ ಅಂದರೆ ಅದನ್ನು ಕಟ್ ಮಾಡುತ್ತೆ. ಈ ಡ್ಯಾಂಪರ್ ವೈಂಡಿಂಗ್ ಕಟ್ ಮಾಡಿದಾಗ ಅಲ್ಲಿ ಡ್ಯಾಂಪರ್ ವೈಂಡಿಂಗ್ಸ್ ಒಳಗಡೆ ಏನಾಗುತ್ತೆ ನಮಗಲ್ಲಿ EMF ಜನ್ರೇಷನ್ ಆಗುತ್ತೆ. ಸೊ ಯಾವಾಗ EMF ಜನ್ರೇಷನ್ ಆಯಿತು ಡ್ಯಾಂಪರ್ ವೈಂಡಿಂಗ್ ಅಂತಂದ್ರೆ ರೋಟ್ರ್ ಏನಾಗುತ್ತೆ ಅಲ್ಲಿ ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನಮ್ಮೆಲ್ಲರೂ ಗೊತ್ತಿರುವ ಹಾಗೆ ವೆನ್ಎವರ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಮೂವ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಟೆನ್ಸ್ ಟು ರೊಟೇಟ್. ನಮಗಲ್ಲಿ ಡ್ಯಾಂಪರ್ ವೈಂಡಿಂಗ್ನಲ್ಲಿ EMF ಇಂಡ್ಯೂಸ್ಡ್ ಆಗೋದ್ರಿಂದ ಅಥವಾ ಕರೆಂಟ್ ಅಲ್ಲಿ ಇಂಡ್ಯೂಸ್ಡ್ ಆಗೋದ್ರಿಂದ ಆಟೋಮೆಟಿಕಲ್ಲಿ ಮೋಟ್ರ್ ಏನಾಗುತ್ತೆ ಅಂದರೆ ಅಲ್ಲಿ ಟಾರ್ಕ್ ಅಥವಾ ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆ ಮೋಟ್ರ್ ಸ್ಟಾರ್ಟ್ ಆಗಬೇಕಾದ್ರೆ ಅದೇನಾಗುತ್ತೆ ನಿಯರ್ಲಿ ಸಿಂಕ್ರನಸ್ ಸ್ಪೀಡ್ಗೆ ಹತ್ರವಾಗಿ ಏನು ಮಾಡುತ್ತೆ ಅದು ರೊಟೇಟ್ ಆಗುತ್ತೆ. ಬಟ್ ಸಿಂಕ್ರನಸ್ ಸ್ಪೀಡ್ ಲೆವೆಲ್ಗೆ ಅದು ರೀಚ್ ಆಗೋದಿಲ್ಲ. ಯಾವಾಗ ನಾವು ರೋಟ್ರಿಗೆ ನಾವು ಫೀಲ್ಡ್ ಕರೆಂಟನ್ನು ಕೊಟ್ಟು ಅದನ್ನು ಎಕ್ಸಿಸ್ಟೇಷನ್ ಮಾಡಿದಾಗ ಆ ಫೀಲ್ಡಿಗೆ ಅವಾಗ ಏನಾಗುತ್ತೆ ಅಂದರೆ ರೋಟ್ರನ್ನ ಡೆಫಿನೆಟ್ ಮ್ಯಾಗ್ನೆಟಿಕ್ ಪೋಲ್ಸು ಮತ್ತು ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಪೋಲ್ಸು ಒಂದಕ್ಕೊಂದು ಏನಾಗುತ್ತೆ ಅಲ್ಲಿ ಲಾಕ್ ಆಗಿ ಆಟೋಮೆಟಿಕಲಿ ಮೋಟ್ರ್ ಏನಾಗುತ್ತೆ ಸಿಂಕ್ರನಸ್ ಸ್ಪೀಡಲ್ಲಿ ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅವು ಎರಡೂ ಪೋಲ್ಸು ಅಪೋಸಿಟ್ ಪೋಲ್ಸ್ ಏನಾಗುತ್ತೆ ಅಂದರೆ ಲಾಕ್ ಆದಾಗ ಆಟೋಮೆಟಿಕಲಿ ಮೋಟ್ರ್ ಏನಾಗುತ್ತೆ ಸಿಂಕ್ರನಸ್ ಸ್ಪೀಡ್ಗೆ ಪುಲ್ ಆಗುತ್ತೆ. While starting a synchronous motor provided with the damper windings, first the main field winding is short circuited and AC supply is switched on to the stator terminus through the suitable starter. The motor starts up and when a steady speed is reached, the DC excitation is applied after removing the short of the field winding. If the excitation is sufficient, the machine will be put into a synchronous motor. ಸೊ ನಾವು ಈ ಒಂದು ಸಿಂಕ್ರನಸ್ ಮೋಟರ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಈ ಡ್ಯಾಂಪರ್ ವೈಂಡಿಂಗ್ಸ್ ಏನು ಮಾಡುತ್ತೆ ನಮಗಲ್ಲಿ ಪ್ರೊವೈಡ್ ಮಾಡುತ್ತೆ ಸ್ಟಾರ್ಟ್ ಮಾಡೋಕೆ ಅಂತೇಳಿ. ಫಸ್ಟು ನಾವು ಮೇನ್ ಫೀಲ್ಡ್ ವೈಂಡಿಂಗ್ ಏನು ಮಾಡ್ತೀವಿ ಅಂದರೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಮಾಡ್ತೀವಿ. ಆಮೇಲೆ ಏನು ಮಾಡ್ತೀವಿ ಅಂದರೆ ಈ ಒಂದು ಸ್ಟೇಟ್ರಿಗೆ AC ಸಪ್ಲೈನ ನಾವು ಕೊಡ್ತೀವಿ. ಸೊ ಅಲ್ಲಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಅದು ಆಟೋಮೆಟಿಕಲಿ ಏನಾಗುತ್ತೆ ಅದು RMF ಪ್ರೊಡ್ಯೂಸ್ ಆಗುತ್ತೆ. ಸೊ ಪ್ರೊಡ್ಯೂಸ್ ಆದ ಮೋಟ್ರ್ ಏನಾಗುತ್ತೆ ಅಂದರೆ ಅಲ್ಲಿ ಸ್ಟಾರ್ಟಪ್ ಆಗುತ್ತೆ. ಅದು ಸ್ಟಡಿ ಸ್ಪೀಡಲ್ಲಿ ಏನಾಗುತ್ತೆ ಅದು ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಯಾವಾಗ ಆ ಒಂದು ಮೋಟ್ರು ಸ್ಟಡಿ ಸ್ಪೀಡ್ ರೀಚ್ ಆಯ್ತಂದರೆ ಅವಾಗ ಏನು ಮಾಡ್ತೀವಿ ಅಂದರೆ ನಾವು ಅಲ್ಲಿ DC ಎಕ್ಸಿಸ್ಟೇಷನ್ ಏನು ಮಾಡ್ತೀವಿ ನಾವು ಅಲ್ಲಿ ಅಪ್ಲೈ ಮಾಡ್ತೀವಿ. ಅದು ಯಾವಾಗ ಅಂತಂದರೆ ಆ ಒಂದು ಏನು ನಾವು ಫೀಲ್ಡ್ ವೈಂಡಿಂಗ್ ಶಾರ್ಟ್ ಸರ್ಕ್ಯೂಟ್ ಮಾಡಿರ್ತೀವಲ್ಲ ಆ ಶಾರ್ಟ್ ಸರ್ಕ್ಯೂಟ್ನ ನಾವು ರಿಮೂವ್ ಮಾಡಿದ ಮೇಲೆ ಫೀಲ್ಡ್ ವೈಂಡಿಂಗ್ ಏನು ಮಾಡ್ತೀವಿ ಒಂದು ಎಕ್ಸಿಸ್ಟೇಷನ್ ಮಾಡ್ತೀವಿ. ಅವಾಗ ಎಕ್ಸಿಸ್ಟೇಷನ್ ಮಾಡಿದಾಗ ಏನಾಗ್ತಂದು ಮೆಷಿನ್ನು ಸಫಿಷಿಯೆಂಟ್ ಸ್ಪೀಡಲ್ಲಿ ಅಥವಾ ಅದೇನಾಗ್ತಂದು ಸಿಂಕ್ರನಸ್ ಸ್ಪೀಡಿಗೆ ರೊಟೇಟ್ ಆಗೋಕ್ಕೆ ಏನು ಮಾಡುತ್ತದು ಆಟೋಮೆಟಿಕಲಿ ಏನಾಗುತ್ತದು ಫುಲ್ ಆಗುತ್ತೆ. ಈಗ ಬೈ ಸಿಂಕ್ರನೈಸೇಷನ್ ಮೆಥಡ್ ನೋಡೋದಾದರೆ initially the synchronization motor run as a alternator and it is synchronized with the main supply bus by following one of the synchronization methods. After the synchronization the prime mover is disconnected. Now the alternator, that is the synchronous motor, continues to run at a synchronous speed by drawing the power from the supply mains.
ಸೊ ಇನಿಷಿಯಲ್ ಆಗಿ ನಾವು ಸಿಂಕ್ರನಸ್ ಮೋಟ್ರನ್ನ ಬಂದು ಆ್ಯಸ್ ಎ ಅಲ್ಟರ್ನೇಟರ್ ಥರ ಏನು ಮಾಡ್ತೀವಿ ನಾವು ಅಲ್ಲಿ ರನ್ ಮಾಡ್ತೀವಿ. ಸೊ ಇಲ್ಲಿ ಅಲ್ಟರ್ನೇಟರ್ ನಾವು ಯಾವ ರೀತಿ ಸಿಂಕ್ರನೈಸೇಷನ್ ಮಾಡ್ತೀವಲ್ಲ ಅದೇ ರೀತಿ ಯಾವುದಾದ್ರೂ ಒಂದು ಮೆಥಡಿಂದ ಏನು ಮಾಡ್ತೀವಿ ಅಂದರೆ ಈ ಒಂದು ಸಿಂಕ್ರನಸ್ ಮೋಟ್ರಿಗೆ ಸಿಂಕ್ರನೈಸೇಷನ್ ಮಾಡಬೇಕು. ಸೊ ಆಫ್ಟರ್ ಸಿಂಕ್ರನೈಸೇಷನ್ ಆದಮೇಲೆ ಆ ಪ್ರೈಮ್ ಓವರ್ ಏನು ಮಾಡ್ತೀವಿ ಅಂದರೆ ಡಿಸ್ಕನೆಕ್ಟ್ ಮಾಡ್ತೀವಿ. ಸೊ ಆ ಪ್ರೈಮ್ ಓವರ್ ಡಿಸ್ಕನೆಕ್ಟ್ ಮಾಡಿದಾಗ ಆಟೋಮೆಟಿಕಲಿ ಸಿಂಕ್ರನಸ್ ಮೋಟ್ರ್ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ರನ್ ಆಗುತ್ತೆ ಅಟ್ ಎ ಸಿಂಕ್ರನಸ್ ಸ್ಪೀಡಲ್ಲಿ. ಸೊ ಈ ರೀತಿಯಾಗಿ ಏನು ಮಾಡುತ್ತಂದ್ರೆ ನಾವು ಸಿಂಕ್ರನೈಸೇಷನ್ ಮೆಥಡ್ಸಲ್ಲಿ ಈ ಒಂದು ಸಿಂಕ್ರನಸ್ ಮೋಟ್ರನ್ನ ಸೆಲ್ಫ್ ಸ್ಟಾರ್ಟ್ ಆಗೋ ಹಾಗೆ ನಾವು ಇಲ್ಲಿ ಮಾಡ್ಬೋದು. ಕಂಪ್ಯಾರಿಸನ್ ಆಫ್ ಸಿಂಕ್ರನಸ್ ಆ್ಯಂಡ್ ಇಂಡಕ್ಷನ್ ಮೋಟರ್. ಇಲ್ಲಿ ಸಿಂಕ್ರನಸ್ ಮೋಟರು ಮತ್ತು ಇಂಡಕ್ಷನ್ ಮೋಟ್ರನ್ನ ಕಂಪ್ಯಾರಿಸನ್ ಮಾಡೋದಾದರೆ ನೀವು ಇಲ್ಲಿ ನೋಡ್ಬೋದು ಆಸ್ಪೆಕ್ಟ್ಸು ಸಿಂಕ್ರನಸ್ ಮೋಟರು ಮತ್ತು ಇಂಡಕ್ಷನ್ ಮೋಟರ್. ನಾವಿಲ್ಲಿ ಮೊದಲನೇ ಆಸ್ಪೆಕ್ಟ್ಸ್ ನೋಡೋದಾದರೆ ಸ್ಪೀಡ್. ಸಿಂಕ್ರನಸ್ ಸ್ಪೀಡ್ ಕಾನ್ಸ್ಟೆಂಟ್ ಇನ್ ಇಂಡಿಪೆಂಡೆಂಟ್ ಆಫ್ ಲೋಡ್ ಕಂಡೀಷನ್ಸ್. ಇಲ್ಲಿ ಸಿಂಕ್ರನಸ್ ಮೋಟರ್ನ ಸ್ಪೀಡ್ ಬಂದು ಅಲ್ಲೇನಾಗಿರುತ್ತೆ ಅಂದರೆ ಕಾನ್ಸ್ಟೆಂಟ್ ಆಗಿರುತ್ತೆ, ಇಂಡಿಪೆಂಡೆಂಟ್ ಆಫ್ ಲೋಡ್ ಕಂಡೀಷನ್ಸ್. ಅಂದರೆ ಇಲ್ಲಿ ಲೋಡು ಜಾಸ್ತಿನೇ ಇರ್ಬೋದು ಅಥವಾ ಕಡಿಮೆನೇ ಇರ್ಬೋದು. ಸೊ ಆ ಡಿಪೆಂಡಿಂಗ್ ಅಪಾನ್ ದಿ ಯಾವ ಒಂದು ಸಿಂಕ್ರನಸ್ ಮೋಟ್ರನ್ನ ಯೂಸ್ ಮಾಡ್ತಿದ್ದೆ ಆ ಸಿಂಕ್ರನಸ್ ಮೋಟ್ರನ್ನ ಲಿಮಿಟ್ ಒಳಗಡೆ ಲೋಡು ಜಾಸ್ತಿನೇ ಇರಲಿ ಅಥವಾ ಕಡಿಮೆನೇ ಇರಲಿ ಆ ಸಿಂಕ್ರನಸ್ ಮೋಟ್ರ್ ಏನಾಗುತ್ತೆ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಏನಾಗುತ್ತೆ ರನ್ ಆಗುತ್ತೆ. ಅದೇ ನಾವಿಲ್ಲಿ ಇಂಡಕ್ಷನ್ ಮೋಟ್ರ್ ನೋಡೋದಾದರೆ ಲೆಸ್ ದೆನ್ ಸಿಂಕ್ರನಸ್ ಸ್ಪೀಡ್ ಡಿಕ್ರೀಸ್ ವಿತ್ ಇನ್ಕ್ರೀಸಿಂಗ್ ಲೋಡ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇಂಡಕ್ಷನ್ ಮೋಟ್ರನ್ನ ಸ್ಪೀಡ್ ಬಂದು ಸಿಂಕ್ರನಸ್ ಸ್ಪೀಡ್ಗಿಂತ ಕಡಿಮೆ ಇರುತ್ತೆ. ಅದೇ ರೀತಿ ಇಲ್ಲಿ ಲೋಡ್ ಇನ್ಕ್ರೀಸ್ ಆದಂಗೆಲ್ಲ ಸೊ ಇಲ್ಲಿ ಸ್ಪೀಡ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಅದೇ ರೀತಿಯಾಗಿ ನಾವಿಲ್ಲಿ ಎರಡನೇ ಆಸ್ಪೆಕ್ಟ್ಸ್ ನೋಡೋದಾದರೆ ಪವರ್ ಫ್ಯಾಕ್ಟರ್ ಆಪ್ರೇಟ್ಸ್ ಎಟ್ ಆಲ್ ಪವರ್ ಫ್ಯಾಕ್ಟರ್ಸ್ ವೆದರ್ ಲ್ಯಾಗಿಂಗ್ ಆರ್ ಲೀಡಿಂಗ್. ಸೊ ಇಲ್ಲಿ ಸಿಂಕ್ರನಸ್ ಮೋಟ್ರ್ ಬಂದು ಎಲ್ಲ ಪವರ್ ಫ್ಯಾಕ್ಟ್ರಲ್ಲೇ ಅದು ಲ್ಯಾಗಿಂಗ್ ಇರ್ಬೋದು ಅಥವಾ ಲೀಡಿಂಗ್ ಪವರ್ ಫ್ಯಾಕ್ಟರ್ ಇರ್ಬೋದು. ಸೊ ಎಲ್ಲ ಪವರ್ ಫ್ಯಾಕ್ಟ್ರಲ್ಲಿ ಏನಾಗುತ್ತೆ ಅಂದ್ರೆ ಆ ಒಂದು ಸಿಂಕ್ರನಸ್ ಮೋಟ್ರು ಆಪ್ರೇಟ್ ಆಗುತ್ತೆ. ಅದೇ ನಾವಿಲ್ಲಿ ಇಂಡಕ್ಷನ್ ಮೋಟ್ರ್ ನೋಡೋದಾದರೆ ಆಪ್ರೇಟ್ಸ್ ಎಟ್ ಓನ್ಲಿ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್. ಸೊ ಇಲ್ಲಿ ಓನ್ಲಿ ಲ್ಯಾಗಿಂಗ್ ಪವರ್ ಫ್ಯಾಕ್ಟ್ರಲ್ಲಿ ಮಾತ್ರ ಏನಾಗುತ್ತೆ ಒಂದು ಇಂಡಕ್ಷನ್ ಮೋಟ್ರು ಆಪ್ರೇಟ್ ಆಗುತ್ತೆ. ಸೊ ಇಲ್ಲಿ ಥರ್ಡ್ ಆಸ್ಪೆಕ್ಟ್ಸ್ ನೋಡೋದಾದರೆ ಎಫಿಸಿಯನ್ಸಿ. ಸೊ ಸಿಂಕ್ರನಸ್ ಮೋಟ್ರ್ನ ಎಫಿಸಿಯನ್ಸಿ ಬಂದು ವೆರಿ ಗುಡ್ ಅಂದರೆ ಅತ್ಯುತ್ತಮವಾಗಿರುತ್ತೆ. ಅದೇ ಇಂಡಕ್ಷನ್ ಮೋಟ್ರನ್ನ ನಮಗೆ ಎಫಿಸಿಯನ್ಸಿ ಬಂದು ಗುಡ್ ಅಂದರೆ ಉತ್ತಮವಾಗಿರುತ್ತೆ. ಅದೇ ರೀತಿಯಾಗಿ ನಾವು ಫೋರ್ತ್ ಆಸ್ಪೆಕ್ಟ್ಸ್ ನೋಡೋದಾದರೆ ಕಾಸ್ಟ್. ಸೊ ಸಿಂಕ್ರನಸ್ ಮೋಟ್ರ್ ಬಂದು ಏನಾಗಿರುತ್ತೆ ಅಂದರೆ ಇಂಡಕ್ಷನ್ ಮೋಟ್ರ್ಗಿಂತ ಕಾಸ್ಟ್ಲಿ ಇರುತ್ತೆ. ಸೊ ಇಂಡಕ್ಷನ್ ಮೋಟ್ರ್ ಬಂದು ಸಿಂಕ್ರನಸ್ ಮೋಟ್ರ್ಗಿಂತ ಚೀಪ್ ಇರುತ್ತೆ. ನೆಕ್ಸ್ಟ್ ಬಂದು ನಾವಲ್ಲಿ ಫಿಫ್ತ್ ಆಸ್ಪೆಕ್ಟ್ಸ್ ನೋಡೋದಾದರೆ ಸ್ಟಾರ್ಟಿಂಗ್. ಸೊ ಸಿಂಕ್ರನಸ್ ಮೋಟ್ರ್ ಬಂದು ನಾಟ್ ಸೆಲ್ಫ್ ಸ್ಟಾರ್ಟಿಂಗು. ಸೊ ಇಲ್ಲಿ ಇಂಡಕ್ಷನ್ ಮೋಟ್ರ್ ಬಂದು ಏನಾಗುತ್ತೆ ಇಲ್ಲಿ ಸೆಲ್ಫ್ ಸ್ಟಾರ್ಟಿಂಗ್ ಆಗುತ್ತೆ. ಸೊ ನಾವಿಲ್ಲಿ ಸಿಂಕ್ರನಸ್ ಮೋಟ್ರನ್ನ ಡಿಫ್ರೆಂಟ್ ಮೆಥಡ್ಸ್ ಆಫ್ ಎ ಸ್ಟಾರ್ಟಿಂಗ್ ನೋಡಿದ್ದೀವಿ. ಸೊ ಸಿಂಕ್ರನಸ್ ಮೋಟ್ರ್ ಸೆಲ್ಫ್ ಸ್ಟಾರ್ಟ್ ಆಗೋದಿಲ್ಲ. ಸೊ ಅದ್ರ ಸಲುವಾಗಿ ಏನು ಮಾಡ್ತೀವಿ ಅಂದರೆ ನಾವಲ್ಲಿ ಸಿಂಕ್ರನಸ್ ಮೋಟ್ರ್ ಸ್ಟಾರ್ಟ್ ಮಾಡೋ ಸಲುವಾಗಿ ಡಿಫ್ರೆಂಟ್ ಮೆಥಡ್ಸ್ ಏನು ಮಾಡ್ತೀವಿ ನಾವಲ್ಲಿ ಉಪಯೋಗ ಮಾಡ್ತೀವಿ. ಅದೇ ರೀತಿ ಇಂಡಕ್ಷನ್ ಮೋಟ್ರ್ ಬಂದು ಏನಾಗುತ್ತೆ ಅಂದ್ರೆ ನಮಗೆ ಇಲ್ಲಿ ಸೆಲ್ಫ್ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟು ಸಿಕ್ಸ್ತ್ ಆಸ್ಪೆಕ್ಟ್ಸ್ ನೋಡೋದಾದರೆ ಸ್ಪೀಡ್ ಕಂಟ್ರೋಲ್. ಸೊ ಇಲ್ಲಿ ಸಿಂಕ್ರನಸ್ ಮೋಟ್ರಲ್ಲಿ ಬಂದು ನೋ ಕ್ವಶನ್. ಸೊ ಅಲ್ಲಿ ಇಂಡಕ್ಷನ್ ಮೋಟ್ರಲ್ಲಿ ನೋಡೋದಾದ್ರೆ ಕ್ಯಾನ್ ಬಿ ಕಂಟ್ರೋಲ್ ಟು ಎ ಸ್ಮಾಲ್ ಯೂನಿಟ್ಸ್. ಸೊ ನಾವು ಇಂಡಕ್ಷನ್ ಮೋಟ್ರನ್ನ ಸ್ಪೀಡ್ ಬಂದು ಇಲ್ಲಿ ಸ್ಮಾಲ್ ಯೂನಿಟ್ಸಲ್ಲಿ ಏನು ಮಾಡ್ಬೋದು ಕಂಟ್ರೋಲ್ ಮಾಡ್ಬೋದು. ಅದೇ ನಾವು ಸಿಂಕ್ರನಸ್ ಮೋಟ್ರಲ್ಲಿ ಬಂದು ಸ್ಪೀಡ್ ಕಂಟ್ರೋಲ್ ಮಾಡೋ ಬಗ್ಗೆ ಅಲ್ಲಿ ನಮಗೆ ಪ್ರಶ್ನೆ ಬರೋದಿಲ್ಲ. ಅದೇ ರೀತಿ ಅಪ್ಲಿಕೇಶನ್ಸ್ ನಾವು ಎಲ್ಲಿ ಉಪಯೋಗ ಮಾಡ್ತೀವಿ ಅಂತಂದರೆ ಇಲ್ಲಿ ಸಿಂಕ್ರನಸ್ ಮೋಟ್ರ್ ಬಂದು ನಾವು ಯೂಸ್ಡ್ ಫಾರ್ ಮೆಕ್ಯಾನಿಕಲ್ ಲೋಡ್ ಆ್ಯಂಡ್ ಆಲ್ಸೋ ಟು ಇಂಪ್ರೂವ್ ದಿ ಪವರ್ ಫ್ಯಾಕ್ಟರ್ ಆಸ್ ಎ ಸಿಂಕ್ರನಸ್ ಕಂಡೆನ್ಸರ್. ನಾವಿಲ್ಲಿ ಸಿಂಕ್ರನಸ್ ಮೋಟ್ರ್ ಬಂದು ಮೆಕ್ಯಾನಿಕಲ್ ಲೋಡನ್ನು ಸಲುವಾಗಿ ಉಪಯೋಗ ಮಾಡ್ತೀವಿ. ಅದೇ ರೀತಿಯಾಗಿ ನಾವು ಪವರ್ ಫ್ಯಾಕ್ಟರ್ನ ಇಂಪ್ರೂವ್ಮೆಂಟ್ ಮಾಡೋ ಸಲುವಾಗಿ ಆ್ಯಸ್ ಎ ಸಿಂಕ್ರನಸ್ ಕಂಡೆನ್ಸರ್ ಆಗಿ ಈ ಒಂದು ಸಿಂಕ್ರನಸ್ ಮೋಟ್ರ್ ನಾವೇನು ಮಾಡ್ತೀವಿ ಅಂದರೆ ಯೂಸ್ ಮಾಡ್ತೀವಿ. ಇಲ್ಲಿ ಬೋತ್ ಮೆಕ್ಯಾನಿಕಲ್ ಲೋಡ್ ಸಲುವಾಗಿ ಮತ್ತು ನಾವು ಪವರ್ ಫ್ಯಾಕ್ಟರ್ ಇಂಪ್ರೂವ್ಮೆಂಟ್ ಮಾಡೋ ಸಲುವಾಗಿ ಏನು ಮಾಡ್ತೀವಿ ಈ ಒಂದು ಸಿಂಕ್ರನಸ್ ಮೋಟ್ರನ್ನ ಉಪಯೋಗ ಮಾಡ್ತೀವಿ. ಅದೇ ನಾವಿಲ್ಲಿ ಇಂಡಕ್ಷನ್ ಮೋಟ್ರ್ ಬಂದು ಓನ್ಲಿ ಲಿಮಿಟೆಡ್ ಟು ಸಪ್ಲೈ ಆಫ್ ಎ ಮೆಕ್ಯಾನಿಕಲ್ ಲೋಡ್. ಇದು ಓನ್ಲಿ ಮೆಕ್ಯಾನಿಕಲ್ ಲೋಡ್ ಸಲುವಾಗಿ ಏನು ಮಾಡ್ತೀವಿ ಅಂದರೆ ಈ ಒಂದು ಇಂಡಕ್ಷನ್ ಮೋಟ್ರನ್ನ ನಾವಲ್ಲಿ ಉಪಯೋಗ ಮಾಡ್ತೀವಿ. Causes of low power factor. Induction motors of all types of particularly when they are underloaded, power transformers and voltage regulators, arc welders, induction furnaces and heating coils, choke coils and magnetic systems, ಇಲ್ಲಿ ಫ್ಲೂರೋಸ್ಕೆಂಟ್ ಆ್ಯಂಡ್ ಡಿಸ್ಚಾರ್ಜ್ ಲ್ಯಾಂಪ್ಸ್, ನಿಯೋನ್ ಸೈನ್ಸ್ ಎಕ್ಸೆಟ್ರಾ ಇವೆಲ್ಲ ಕಾರಣಗಳಿಂದ ಏನಾಗುತ್ತೆ ನಮಗಲ್ಲಿ ಲೋ ಪವರ್ ಫ್ಯಾಕ್ಟರ್ ಆಗುತ್ತೆ. ಸೊ ದ ಡಿಸ್ಅಡ್ವಾಂಟೇಜಸ್ ಆಫ್ ಲೋ ಪವರ್ ಫ್ಯಾಕ್ಟರ್ಸ್ ಆರ್ ಆಸ್ ಫಾಲೋಸ್. ಸೊ ಇಲ್ಲಿ ಲೋ ಪವರ್ ಫ್ಯಾಕ್ಟರಿಂದ ನಮಗೆ ಏನು ಡಿಸ್ಅಡ್ವಾಂಟೇಜಸ್ ಇದೆ ಅಂತಕ್ಕಂಥದ್ದು ನೋಡೋಣ. ಓವರ್ಲೋಡಿಂಗ್ ಆಫ್ ಕೇಬಲ್ಸ್ ಆ್ಯಂಡ್ ಟ್ರಾನ್ಸ್ಫಾರ್ಮರ್ಸ್. ಇಲ್ಲಿ ಟ್ರಾನ್ಸ್ಫಾರ್ಮರ್ಸು ಮತ್ತು ಕೇಬಲ್ಸ್ ಏನಾಗುತ್ತೆ ಓವರ್ಲೋಡ್ ಆಗುತ್ತೆ. ಡಿಕ್ರೀಸ್ಡ್ ಲೈನ್ ವೋಲ್ಟೇಜ್ ಎಟ್ ಅ ಪಾಯಿಂಟ್ ಆಫ್ ಅಪ್ಲಿಕೇಶನ್ಸ್.
ಸೊ ಇಲ್ಲಿ ಏನಾಗುತ್ತೆ ಅಂದರೆ ಲೈನ್ ವೋಲ್ಟೇಜ್ ಸಮೇತ ನಮಗೆ ಏನಾಗುತ್ತೆ ಅಂದರೆ ಇಲ್ಲಿ ಡಿಕ್ರೀಸ್ ಆಗುತ್ತೆ. ಇನ್ಎಫಿಷಿಯೆಂಟ್ ಆಪ್ರೇಷನ್ ಆಫ್ ಪ್ಲಾಂಟ್ ಆ್ಯಂಡ್ ಪೆನಲ್ ಪವರ್ ರೇಟ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ಇನ್ಸಫಿಷಿಯೆಂಟ್ ಆಪ್ರೇಷನ್ ಆಫ್ ಎ ಪ್ಲಾಂಟ್ ಆ್ಯಂಡ್ ಎ ಪೆನಲ್ ಪವರ್ ರೇಟ್ಸ್. ಸೊ ಇವೆಲ್ಲ ಡಿಸ್ಅಡ್ವಾಂಟೇಜಸ್ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ಲೋ ಪವರ್ ಫ್ಯಾಕ್ಟರ್ ಇರೋದ್ರಿಂದ ನಮಗಲ್ಲಿ ಆಗುತ್ತೆ. ಅದೇ ರೀತಿಯಾಗಿ ನಮಗೆ ಇಲ್ಲಿ ದ ಅಡ್ವಾಂಟೇಜಸ್ ಆಫ್ ಹೈ ಪವರ್ ಫ್ಯಾಕ್ಟರ್ಸ್ ಆರ್ ಆ್ಯಸ್ ಫಾಲೋಸ್. ಇಲ್ಲಿ ಹೈ ಪವರ್ ಫ್ಯಾಕ್ಟರ್ ಇರೋದ್ರಿಂದ ನಮಗೇನು ಅಡ್ವಾಂಟೇಜಸ್ ಇದೆ ಅಂತಂದರೆ ರಿಡಕ್ಷನ್ ಇನ್ ದಿ ಕರೆಂಟು, ರಿಡಕ್ಷನ್ ಇನ್ ದಿ ಪವರ್ ಕಾಸ್ಟ್, ರೆಡ್ಯೂಸ್ಡ್ ಲಾಸಸ್ ಇನ್ ದಿ ಟ್ರಾನ್ಸ್ಫಾರ್ಮರ್ಸ್ ಆ್ಯಂಡ್ ಕೇಬಲ್ಸ್, ಮತ್ತು ಲೋವರ್ ಲೋಡಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ಸು, ಸ್ವಿಚ್ ಗೇರ್ಸು, ಕೇಬಲ್ಸು ಎಕ್ಸೆಟ್ರಾ, ಇನ್ಕ್ರೀಸ್ಡ್ ಕೆಪಾಬಿಲಿಟಿ ಆಫ್ ದಿ ಪವರ್ ಸಿಸ್ಟಮ್. ಸೊ ನಮಗಿಲ್ಲಿ ಹೈ ಪವರ್ ಫ್ಯಾಕ್ಟರಿಂದ ನಾವು ಈ ಒಂದು ಪವರ್ ಸಿಸ್ಟಮ್ನ ಕೆಪಾಬಿಲಿಟಿ ಏನು ಮಾಡ್ಬೋದು, ನಾವು ಇನ್ಕ್ರೀಸ್ ಮಾಡ್ಬೋದು. ಅದೇ ರೀತಿಯಾಗಿ ಇಂಪ್ರೂವ್ಮೆಂಟ್ ಇನ್ ವೋಲ್ಟೇಜ್ ಕಂಡೀಷನ್ಸ್ ಆ್ಯಂಡ್ ಆಪ್ರೇಟರ್ಸ್ ಪರ್ಫಾರ್ಮೆನ್ಸ್. ಸೊ ಇಲ್ಲಿ ನಮ್ಗೆ ವೋಲ್ಟೇಜ್ ಕಂಡೀಷನ್ ಮತ್ತು ಆಪ್ರೇಟರ್ಸ್ ಪರ್ಫಾರ್ಮೆನ್ಸನ್ನು ನಾವು ಇಂಪ್ರೂವ್ ಮಾಡ್ಬೋದು ಹೈ ಪವರ್ ಫ್ಯಾಕ್ಟರ್ ಇರೋದ್ರಿಂದ. ಅದೇ ರೀತಿಯಾಗಿ ರಿಡಕ್ಷನ್ ಇನ್ ವೋಲ್ಟೇಜ್ ಡಿಪ್ಸ್ ಕಾಸ್ಡ್ ಬೈ ದಿ ವೆಲ್ಡಿಂಗ್ ಆ್ಯಂಡ್ ಸಿಮಿಲರ್ ಇಕ್ವಿಪ್ಮೆಂಟ್ಸ್. ಇಲ್ಲಿ ವೆಲ್ಡಿಂಗು ಮತ್ತು ಸಿಮಿಲರ್ ಇಕ್ವಿಪ್ಮೆಂಟಿಂದ ಆಗ್ತಕ್ಕಂಥ ವೋಲ್ಟೇಜ್ ಡಿಪ್ಸನ್ನು ಏನು ಮಾಡ್ಬೋದು, ನಾವಿಲ್ಲಿ ಹೈ ಪವರ್ ಫ್ಯಾಕ್ಟರ್ ಇರೋದ್ರಿಂದ ನಾವು ಅದನ್ನು ರಿಡಕ್ಷನ್ ಮಾಡ್ಬೋದು. ಪವರ್ ಫ್ಯಾಕ್ಟರ್ ಕಂಟ್ರೋಲ್. If the rotor excitation is varied when the motor is running on load, the load angle and stator current will change, but the speed load remains same. ಸೊ ಇಲ್ಲಿ ನಮ್ಗೆ ಮೋಟ್ರನ್ನ ಸ್ಪೀಡು ಮತ್ತು ಲೋಡ್ ಕಾನ್ಸ್ಟೆಂಟ್ ಆಗಿದ್ದಾಗ, ಸೊ ಆ ಒಂದು ಮೋಟ್ರು ವಿತ್ ಲೋಡರ್ ರನ್ ಆಗ್ತಿತ್ತಂದರೆ ಸೊ ರೋಟರ್ ಎಕ್ಸಿಸ್ಟೇಷನ್ ವೇರಿ ಮಾಡೋದ್ರಿಂದ ನಮ್ಗೆ ಲೋಡ್ ಆ್ಯಂಗಲ್ ಮತ್ತು ಸ್ಟೇಟರ್ ಕರೆಂಟ್ ಏನಾಗುತ್ತೆ ನಮಗಲ್ಲಿ ಚೇಂಜ್ ಆಗುತ್ತೆ. ದ ಪವರ್ ಫ್ಯಾಕ್ಟರ್ ಆಫ್ ದಿ ಮೋಟರ್ ಕ್ಯಾನ್ ದೇರ್ ಫೋರ್ ಬಿ ಅಡ್ಜಸ್ಟೆಡ್ ಬೈ ಮೀನ್ಸ್ ಆಫ್ ದಿ ಎಕ್ಸಿಸ್ಟೇಷನ್. ಇಲ್ಲಿ ನಾವು ಮೋಟ್ರನ್ನ ಪವರ್ ಫ್ಯಾಕ್ಟರ್ನ ಬಂದು ನಾವು ಈ ಒಂದು ಎಕ್ಸಿಸ್ಟೇಷನ್ನ ವೇರಿ ಮಾಡೋದ್ರ ಮುಖಾಂತರ ನಾವು ಏನು ಮಾಡ್ಬೋದು, ಪವರ್ ಫ್ಯಾಕ್ಟರ್ನ ಅಡ್ಜಸ್ಟ್ ಮಾಡ್ಬೋದು. ಸೊ ಯುನಿಟಿ ಪವರ್ ಫ್ಯಾಕ್ಟರ್ ಆಪರೇಷನ್ ಈಸ್ ಪಾಸಿಬಲ್ ಓವರ್ ಎ ವೈಡ್ ರೇಂಜ್ ಆಫ್ ಲೋಡ್ಸು ಆ್ಯಂಡ್ ಬೈ ಯೂಸಿಂಗ್ ಎ ಹೈ ರೋಟರ್ ಎಕ್ಸಿಸ್ಟೇಷನ್ ದ ಮೋಟರ್ ಕ್ಯಾನ್ ಆಪ್ರೇಟ್ ಎಟ್ ಎ ಲೀಡಿಂಗ್ ಪವರ್ ಫ್ಯಾಕ್ಟರ್. ದಿಸ್ ಈಸ್ ಪರ್ಟಿಕ್ಯುಲರ್ಲಿ ವ್ಯಾಲ್ಯೂಯಬಲ್ ವಿತ್ ಎ ಲಾರ್ಜ್ ಸಿಂಕ್ರನಸ್ motor which can be used to compensate for the lagging power factor of other induction motors on the same site. ಸೊ ಇಲ್ಲಿ ನಮಗೆ ಲಾರ್ಜ್ ಸಿಂಕ್ರನಸ್ ಮೋಟರ್ಸಲ್ಲಿ ಯುನಿಟಿ ಪವರ್ ಫ್ಯಾಕ್ಟರ್ದಾಗ ಸಮೇತ ನಮಗೇನಾಗುತ್ತೆ ವೈಡ್ ರೇಂಜ್ ಆಫ್ ಒಂದು ಲೋಡನ್ನು ಏನು ಮಾಡ್ಬೋದು, ನಾವು ಅಲ್ಲಿ ಆಪ್ರೇಷನ್ ಮಾಡೋಕ್ಕೆ ಪಾಸಿಬಲ್ ಆಗುತ್ತೆ. ಅದೇ ರೀತಿಯಾಗಿ ನಮಗೆ ಇಲ್ಲಿ ಹೈ ರೋಟರ್ ಎಕ್ಸಿಸ್ಟೇಷನ್ ಇದ್ದಾಗ ಸಮೇತ ನಮ್ಮ ಲೀಡಿಂಗ್ ಪವರ್ ಫ್ಯಾಕ್ಟ್ರಲ್ಲಿ ಏನು ಮಾಡ್ಬೋದು, ಒಂದು ಮೋಟ್ರನ್ನ ನಾವು ಅಲ್ಲಿ ಮಾಡ್ಬೋದು, ಅಲ್ಲಿ ಆಪ್ರೇಟು ಮಾಡ್ಬೋದು. ಅದೇ ರೀತಿಯಾಗಿ ಅದೇ ಸೇಮ್ ಸೈಟಲ್ಲಿ ಲ್ಯಾಗಿಂಗ್ ಪವರ್ ಫ್ಯಾಕ್ಟ್ರಲ್ಲಿ ರನ್ ಆಗ್ತಕ್ಕಂಥ ಇಂಡಕ್ಷನ್ ಮೋಟ್ರ್ ಸಮೇತ ನಾವೇನು ಮಾಡ್ಬೋದು ಅಂದರೆ ಅಲ್ಲಿ ಕಂಪನ್ಸೇಟು ಮಾಡ್ಬೋದು. ವಿ ಕರ್ವ್ಸ್ ಆಫ್ ಎ ಸಿಂಕ್ರನಸ್ ಮೆಷಿನ್ಸ್. ಸೊ ಅಲ್ಲಿ ಸಿಂಕ್ರನಸ್ ಮೋಟ್ರನ್ನ ನೀವು ವಿ ಕರ್ವ್ಸು ಮತ್ತು ಇನ್ವರ್ಸ್ ವಿ ಕರ್ವ್ಸನ್ನು ನೀವು ಇಲ್ಲಿ ಡಯಾಗ್ರಾಮು ಅಥವಾ ಫಿಗರ್ 2 ಮತ್ತು 3ದಲ್ಲಿ ನೀವು ಇಲ್ಲಿ ನೋಡ್ಬೋದು. ಕರ್ವ್ ಆಫ್ ಎ ಸಿಂಕ್ರನಸ್ ಮೆಷಿನ್ ಶೋಸ್ ದಿ ರಿಲೇಷನ್ ಬಿಟ್ವೀನ್ ದಿ ಆರ್ಮೇಚರ್ ಕರೆಂಟ್ ಆ್ಯಂಡ್ ಎಕ್ಸಿಸ್ಟೇಷನ್ ಕರೆಂಟ್. ಇಲ್ಲಿ ವಿ ಕರ್ವ್ ಬಂದು ನಮಗೆ ಇಲ್ಲಿ ಆರ್ಮೇಚರ್ ಕರೆಂಟು ಮತ್ತು ಎಕ್ಸಿಸ್ಟೇಷನ್ ಕರೆಂಟ್ ಮಧ್ಯೆ ಇರುತ್ತೆ. when the load and input voltage to the machine is constant at a constant load, if the excitation is changed, power factor of the machine changes. When the field current is small, machine is under excited, the power factor is low, and the excitation is increased, the power factor improves, so that for a certain field current the PF will be unity and the machine draws the minimum armature current. This is known as a normal excitation. If the excitation is further increased, the machine will become over excited and it will be draw the more line current and PF becomes a leading. Therefore, if the field current is changing keeping the load and input voltage constant, the armature current changes to make a constant. So ಇಲ್ಲಿ variation of armature current with excitation are called a V curves. ಸೊ ಇಲ್ಲಿ ನಮಗೆ ಕಾನ್ಸ್ಟೆಂಟ್ ಇನ್ಪುಟ್ ವೋಲ್ಟೇಜು ಮತ್ತು ಕಾನ್ಸ್ಟೆಂಟ್ ಲೋಡ್ ಇದ್ದಾಗ ಸೊ ಎಕ್ಸಿಸ್ಟೇಷನ್ ಏನಾಗುತ್ತೆ ನಮಗೆ ಚೇಂಜ್ ಮಾಡೋದ್ರಿಂದ ಪವರ್ ಫ್ಯಾಕ್ಟರ್ ಸಮೇತ ನಮಗೇನಾಗುತ್ತೆ ಚೇಂಜ್ ಆಗುತ್ತೆ. ಸೊ ಯಾವಾಗ ನಮಗಿಲ್ಲಿ ಫೀಲ್ಡ್ ಕರೆಂಟ್ ಸ್ಮಾಲ್ ಇತ್ತಂದರೆ ಸೊ ಪವರ್ ಫ್ಯಾಕ್ಟರ್ ಏನಿರುತ್ತೆ ನಮಗಲ್ಲಿ ಕಡಿಮೆ ಇರುತ್ತೆ. ಸೊ ಅದನ್ನೇನಂತೀವಿ ಅಂದ್ರೆ ನಾವು ಮೆಷಿನ್ ಅಂಡರ್ ಎಕ್ಸೈಟೆಡ್ ಅಂತೇಳಿ ನಾವು ಕರಿತೀವಿ. ಸೊ ನೀವು ಇಲ್ಲಿ ಕರ್ವ್ಸಲ್ಲಿ ನೀವು ನೋಡ್ಬೋದು. ಅದೇ ರೀತಿಯಾಗಿ ನಾವಿಲ್ಲಿ ಫೀಲ್ಡ್ ಎಕ್ಸಿಸ್ಟೇಷನ್ನ ಇನ್ಕ್ರೀಸ್ ಮಾಡಿದಾಗ ಸರ್ಟನ್ ಫೀಲ್ಡ್ ಕರೆಂಟ್ ನಾವು ಪವರ್ ಫ್ಯಾಕ್ಟರ್ ಏನಾಗ್ತದೆ ನಮಗಲ್ಲಿ ಯುನಿಟಿ ಪವರ್ ಫ್ಯಾಕ್ಟರ್ ಬರುತ್ತೆ. ಸೊ ಯುನಿಟಿ ಪವರ್ ಫ್ಯಾಕ್ಟರ್ದಾಗ ಏನಾಗ್ತದೆ ನಮಗಲ್ಲಿ
ಆರ್ಮೇಚರ್ ಕರೆಂಟ್ ಏನಾಗುತ್ತೆ ನಮಗಲ್ಲಿ ಮಿನಿಮಮ್ ಆಗಿ ಡ್ರಾ ಆಗುತ್ತೆ. ಸೊ ನಾವು ಇದನ್ನೇನಂತೀವಿ ಅಂದರೆ ನಾರ್ಮಲ್ ಎಕ್ಸಿಸ್ಟೇಷನ್ ಅಂತೇಳಿ ನಾವು ಕರಿತೀವಿ. ಅದೇ ರೀತಿಯಾಗಿ ನಾವು ಈ ಒಂದು ಮೆಷಿನ್ನ ನಾವು ಓವರ್ ಎಕ್ಸೈಟೆಡ್ ಮಾಡಿದಾಗ ಅದೇನಾಗುತ್ತಂದರೆ ಜಾಸ್ತಿ ಲೈನ್ ಕರೆಂಟ್ ಏನು ಮಾಡುತ್ತೆ ಡ್ರಾ ಆಗುತ್ತೆ. ಅವಾಗ ಏನಾಗ್ತಂದ್ರೆ ಪವರ್ ಫ್ಯಾಕ್ಟರ್ ಏನಾಗ್ತಂದ್ರೆ ಲೀಡಿಂಗ್ ಆಗುತ್ತೆ. ಸೊ ಇದನ್ನೇನಂತೀವಿ ಅಂದ್ರೆ ನಾವು ಓವರ್ ಎಕ್ಸೈಟೆಡ್ ಅಂತೇಳಿ ನಾವು ಕರಿತೀವಿ. ಅಥವಾ ಇಲ್ಲಿ ಏನಾಗ್ತಂದ್ರೆ ಪವರ್ ಫ್ಯಾಕ್ಟರ್ ಏನಾಗ್ತಂದ್ರೆ ನಮ್ಗೆ ಇಲ್ಲಿ ಲೀಡಿಂಗ್ ಆಗುತ್ತೆ. ಸೊ ಇಲ್ಲಿ ವೇರಿಯೇಷನ್ ಆಫ್ ಆರ್ಮೇಚರ್ ಕರೆಂಟು ಮತ್ತು ಎಕ್ಸಿಸ್ಟೇಷನ್ಗೆ ಏನಂತೀವಿ ಅಂದ್ರೆ ನಾವು ವಿ ಕರ್ವ್ಸ್ ಅಂತೇಳಿ ಕರಿತೀವಿ. ಸೊ ನೀವು ಇಲ್ಲಿ ಫಿಗರಲ್ಲಿ ನೋಡ್ಬೋದು, ಫಿಗರ್ 2 and 3ದಲ್ಲಿ ನೀವು ವಿ ಕರ್ವು ಮತ್ತು ಇನ್ವರ್ಸು ವಿ ಕರ್ವ್ಸನ್ನು. ಥ್ಯಾಂಕ್ ಯು ಸ್ಟೂಡೆಂಟ್ಸ್.